ಜೈ ಚಾಮುಂಡೇಶ್ವರಿ. ಎಲ್ಲರಿಗೂ ನಮಸ್ಕಾರ. ಏನಪ್ಪ ನಾನು ಎಕ್ಸಾಸ್ಟ್ ಸಿಸ್ಟಮ್ ಇಟ್ಕೊಂಡು ಜಿಮ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ನನ್ನ ಹೋಂಡಾ NS 500ಗೆ ನಾನು ಫುಲ್ ಸಿಸ್ಟಮ್ ಎಕ್ಸಾಸ್ಟು ಮತ್ತು BMC ಏರ್ ಫಿಲ್ಟರ್ನ ಇನ್ಸ್ಟಾಲ್ ಮಾಡಿಸಿದ್ದೀನಿ. ಅದನ್ನು ತೋರಿಸೋ ಮುಂಚೆ ಒಂದು ಎಕ್ಸಾಸ್ಟ್ ಸಿಸ್ಟಮಲ್ಲಿ ಬರುವಂಥ ಪಾರ್ಟ್ಸ್ಗಳು ಯಾವುದು, ಒಂದು ಎಕ್ಸಾಸ್ಟ್ ಸಿಸ್ಟಮಲ್ಲಿ ಯಾವ ಟೈಪ್ಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇದಾಗಿ ಈ 2 ಪೈಪ್ಸ್ ಇದೆಯಲ್ಲ, ನಾವು ಅದನ್ನು ಎಡ್ಡರ್ ಪೈಪ್ಸ್ ಅಂತ ಕರಿತೀವಿ. ಈ ಮಿಡಲ್ ಪಾರ್ಟ್ ಏನಿದೆ ಅದನ್ನು ನಾವು ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತ ಕರಿತೀವಿ. ಈ ಎಂಡ್ ಪಾರ್ಟ್ ಏನಿದೆ ನಾವು ಅದನ್ನು ಮಫ್ಲರ್ ಅಂತ ಕರಿತೀವಿ. ಈ 3 ಸೇರಿಸಿ ಒಂದು ಎಕ್ಸಾಸ್ಟ್ ಸಿಸ್ಟಮ್ ಆಗಿರುತ್ತೆ. ಬಟ್ ನೀವು ಇದರಲ್ಲಿ ಈ ಬರೀ ಮಫ್ಲರು ಅಂದರೆ ನನ್ನ ರೈಟ್ ಹ್ಯಾಂಡ್ ಸೈಡ್ ಏನಿದೆ ಅದನ್ನು ಮಾತ್ರ ಬೇರೆ ಬ್ರ್ಯಾಂಡ್ ಜೊತೆ ನೀವು ರೀಪ್ಲೇಸ್ ಮಾಡಿಸಿದ್ರೆ ನಾವು ಅದನ್ನು ಸ್ಲಿಪ್ ಆನ್ ಎಕ್ಸಾಸ್ಟ್ ಅಂತ ಕರಿತೀವಿ. ಅಂತಂದರೆ ಎಡ್ಡರ್ ಪೈಪ್ ಇರುತ್ತೆ, ಕ್ಯಾಟಲಿಟಿಕ್ ಕನ್ವರ್ಟರ್ ಇರುತ್ತೆ, ಬರೀ ಈ ಮಫ್ಲರ್ ಮಾತ್ರ ರಿಪ್ಲೇಸ್ ಮಾಡ್ತೀರಾ, ನಾವು ಅದನ್ನು ಸ್ಲಿಪ್ ಆನ್ ಎಕ್ಸಾಸ್ಟ್ ಅಂತ ಕರಿತೀವಿ. ಅದೇ ನೀವೇನಾದ್ರೂ ಫುಲ್ಲು ಹೆಡ್ಡರಿಂದ ಹಿಡಿದು ಮಫ್ಲರ್ಗೂ ರಿಪ್ಲೇಸ್ ಮಾಡಿಸಿದ್ರೆ ನಾವು ಅದನ್ನು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಅಂತ ಕರಿತೀವಿ. ಇವಾಗ ನಿಮಗೆ ನನ್ನ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಪಾರ್ಟ್ಸ್ಗಳ ಬಗ್ಗೆ ಹೇಳೋದಾದರೆ ನಾನು ನಿಮಗೆ ಫಸ್ಟು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಥರ ಇದು ಎಡ್ಡರ್ ಪೈಪ್ಸು. 2 ಸಿಲಿಂಡರ್ ಇರೋದ್ರಿಂದ 2 ಎಡ್ಡರ್ ಪೈಪ್ಸ್ ಇರುತ್ತೆ. 4 ಸಿಲಿಂಡರ್ ಇದ್ದರೆ 4 ಎಡ್ಡರ್ ಪೈಪ್ಸ್ ಇರುತ್ತೆ. ಸೊ ಈ ಎಡ್ಡರ್ ಪೈಪು ಇಂಜಿನ್ ಎಕ್ಸಾಸ್ಟ್ ಗ್ಯಾಸಸನ್ನು ಪುಲ್ ಮಾಡುತ್ತೆ, ಅಲ್ಲಿಂದ ನಿಮಗೆ ಇಲ್ಲಿಗೆ ಬರುತ್ತೆ. ಇಲ್ಲಿ ನಿಮಗೆ ಹಳೆ ಎಕ್ಸಾಸ್ಟಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟ್ರು ಬರುತ್ತೆ, ಈ ಎಕ್ಸಾಸ್ಟಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟ್ರು ಬರಲ್ಲ. ಅದಾದಮೇಲೆ ಇದು ಮಫ್ಲರು. ಸೊ ಇದು ತುಂಬ ಲಾಂಗ್ ಆಗಿರೋದ್ರಿಂದ ಸೌಂಡ್ ತುಂಬ ಲೌಡಾಗೇನು ಬರಲ್ಲ. ಶಾರ್ಟ್ ಆಗಿದ್ದಿದ್ರೆ ಸೌಂಡ್ ಸ್ವಲ್ಪ ಲೌಡಾಗಿ ಬರ್ತಿತ್ತು. ಸೊ ಇಲ್ಲಿ ಇಷ್ಟು ಗಾಡಿ ಓಡಿಸ್ಕೊಂಡು ಬಂದಿದ್ದೀನಿ, ಇನ್ನೂ ಹೀಟ್ ಆಗಿಲ್ಲ. ಸೊ ಇದು ನನ್ನ ಫುಲ್ ಸಿಸ್ಟಮ್ ಎಕ್ಸಾಸ್ಟು. ಇದ್ರ ಜೊತೆಗೆ ನಾನು BMC ಏರ್ ಫಿಲ್ಟ್ರ್ ಕೂಡ ಆ್ಯಡ್ ಮಾಡಿಸಿದ್ದೀನಿ. ಸೊ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ದು ಅಡ್ವಾಂಟೇಜ್ಗಳ ಬಗ್ಗೆ ಹೇಳೋದಾದರೆ ನಾನು 4 ಕ್ಯಾಟಗರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಲುಕ್ಕು, ವೆಯ್ಟು, ಪವರು, ಸೌಂಡು. ಹಳೆ ಎಕ್ಸಾಸ್ಟು ನೋಡೋಕ್ಕೆ ಬಲ್ಕಿಯಾಗಿದೆ, ಜೊತೆಗೆ ನೋಡೋಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹೊಸ ಎಕ್ಸಾಸ್ಟು ಸ್ಲಿಮ್ ಆಗಿದೆ, ಜೊತೆಗೆ ಪ್ರೀಮಿಯಮ್ ಆಗೋ ಕಾಣಿಸುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಅವ್ರು ಯಾವ ರೀತಿ ಆ್ಯಂಗಲ್ಲು ಸೆಟ್ ಮಾಡಿದ್ದಾರೆ ಅಂತಂದರೆ, ನೀವು ಸೈಡ್ ಬಾಕ್ಸನ್ನು ಫಿಟ್ ಮಾಡಿದ್ರು ಇಲ್ಲಾಂದರೆ ಸೈಡ್ ಬ್ಯಾಗ್ಸನ್ನು ನೀವು ಹಾಕ್ಕೊಂಡು ಹೋದರೂ ಕೂಡ ಅದೆಲ್ಲೂ ಎಕ್ಸಾಸ್ಟಿಗೆ ಟಚ್ ಆಗೋಲ್ಲ. ಅದಾದಮೇಲೆ ವೆಯ್ಟು, ಹಳೆ ಎಕ್ಸಾಸ್ಟು ನಿಮಗೆ 9 ರಿಂದ 10 kg ವೆಯ್ಟ್ ಇದೆ, ನಿಮಗೆ ಹೊಸ ಎಕ್ಸಾಸ್ಟು 4 ರಿಂದ 5 kg ವೆಯ್ಟ್ ಇದೆ. ಸೊ ಇದರಿಂದ ನಿಮಗೆ ವೆಯ್ಟು ರಿಡಕ್ಷನ್ ಆಗುತ್ತೆ. ವೆಯ್ಟ್ ರಿಡಕ್ಷನ್ ಆದರೆ ನಿಮಗೆ ಹ್ಯಾಂಡ್ಲಿಂಗ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಪವರು, ಆಕ್ಸಿಲರೇಷನ್ನು ನಿಮಗೆ ಕ್ವಿಕ್ಕಾಗಿದೆ. ಇವಾಗ ಈ 0 to 120, 0 to 140 ಇಲ್ಲ 120 ಯಿಂದ 150 ಹೋಗೋ ಟೈಮನ್ನು ಸ್ವಲ್ಪ ರೆಡ್ಯೂಸ್ ಆಗಿದೆ. ಪವರು ನಿಮಗೆ ಒಂದು 5% ಇನ್ಕ್ರೀಸ್ ಆಗಿರ್ಬೋದು. ಸೊ ನಿಮ್ಗೆ ಅದೊಂದು ಅಡ್ವಾಂಟೇಜು. ಸೌಂಡು, ಮುಂಚೆ ಇದು ತುಂಬ ಕ್ವೈಟಾಗಿತ್ತು, ಇವಾಗ ಸೌಂಡು ತುಂಬ ಲೌಡಾಗೂ ಇಲ್ಲ ತುಂಬ ಸಾಫ್ಟಾಗೂ ಇಲ್ಲ. ಬರೀ ಪವರ್ ಬ್ಯಾಂಡು 4 ರಿಂದ 6 RPMಲ್ಲೇ ನಿಮಗೆ ಸೌಂಡು ಜಾಸ್ತಿ ಬರುತ್ತೆ. ಲೋವರ್ RPMಲ್ಲಿ ಸೌಂಡು ಅಷ್ಟೊಂದು ಕೇಳಿಸಲ್ಲ, ಅದೇ ಥರ ಹೈಯರ್ RPMಲ್ಲೂ ಕೇಳಿಸಲ್ಲ. ಸೊ ನೀವು ಎಲ್ಲೋ ಸಿಟಿಲಿ ಇರ್ತೀರಾ, ಎಲ್ಲೋ ಪೊಲೀಸ್ ಇರ್ತಾರೆ, ನೀವು ಅಲ್ಲೂ ಲೋವರ್ RPMಲ್ಲಿ ಓಡಿಸ್ಕೊಂಡು ಸೌಂಡ್ ಕೇಳಿಸ್ತಿರೋ ಥರ ಹೋಗ್ಬೋದು. ಸೊ ನಿಮಗೆ ಸೌಂಡು ತುಂಬ ಚೆನ್ನಾಗಿದೆ. ಬನ್ನಿ ಸೌಂಡ್ ಚೆಕ್ ಮಾಡೋಣ, ನಿಮಗೆ ಗೊತ್ತಾಗುತ್ತೆ. ಸೌಂಡ್ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡಿ. ನಾನು ಈ ಬೈಕು ತೊಗೊಂಡಾಗಿಂದ ಇಲ್ಲಿವರೆಗೂ ಹಲವಾರು ಪಾಠಗಳನ್ನ ಕಲ್ತಿದ್ದೀನಿ. ನಮ್ಮ ವೀಕ್ನೆಸ್ಸನ್ನು ಯೂಸ್ ಮಾಡ್ಕೊಂಡು ಹಲವಾರು ಬ್ರ್ಯಾಂಡ್ಗಳು ದುಡ್ಡನ್ನು ಕಿತ್ಕೋತಿದ್ದಾರೆ. ಬರೀ ಒಂದು ಕ್ರ್ಯಾಶ್ ಕಾರ್ಡು, ಒಂದು ಅಪ್ಪರ್ ಕ್ರ್ಯಾಶ್ ಕಾರ್ಡು, ಲೋವರ್ ಕ್ರ್ಯಾಶ್ ಕಾರ್ಡ್ಗೆ ಈ ಎಪ್ಕೋ, ಬೆಕ್ಕರು, SRC ಬ್ರ್ಯಾಂಡ್ಗಳು ಒಂದು 50,000 ರೂಪಾಯಿವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಹೋಂಡಾದವರು ಬರೀ ಒಂದು ಸೆಂಟರ್ ಸ್ಟ್ಯಾಂಡ್ಗೆ 15,000 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ನೀವು ಬರೀ 2 ಪಾರ್ಟನ್ನು ಫಿಟ್ ಮಾಡಿದ್ರೆ 75,000 ಅಷ್ಟು ದುಡ್ಡು ಹೋಗ್ಬಿಡುತ್ತೆ. ನಾನು ಇದೇ ಒಂದು ಉದ್ದೇಶಕ್ಕೆ ತುಂಬ ರಿಸರ್ಚ್ ಮಾಡಿ ಒಂದು ಬಾಳ್ಕೆನೂ ಬರಬೇಕು, ಬ್ರ್ಯಾಂಡು ಇರಬೇಕು, ಆ ಥರ ಪಾರ್ಟ್ಸ್ಗಳನ್ನ ಇನ್ಸ್ಟಾಲ್ ಮಾಡಿಸ್ತಾ ಬರ್ತಾಯಿದ್ದೀನಿ. ಅದೇ ಥರ ಈ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಕೂಡ ಹಾಕಪ್ಪು ವೀಕು ನೀವೇನಾದರೂ ಸ್ಲಿಪ್ ಆನ್ ಹಾಕ್ಸಿದ್ರೆ 80,000 ರೂಪಾಯಿ ಅಂತಾರೆ. ಫುಲ್ ಸಿಸ್ಟಮ್ ಹಾಕ್ಸ್ತೀನಿ, ಇಂಪೋರ್ಟ್ ಮಾಡಿಸ್ತೀನಿ, 1 ಲಕ್ಷ ಆಗುತ್ತೆ. ನಾನು ಈ ಫುಲ್ ಸಿಸ್ಟಮ್ ಎಕ್ಸಾಸ್ಟು ಒಂದು ಡೆವಿಲ್ ಬ್ರ್ಯಾಂಡು. ಸೊ ಅದು ಬೆಂಗಳೂರಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಸೊ ಅವ್ರಿಗೆ ನನ್ನ ಬೈಕನ್ನು 1 ವೀಕು ಕೊಟ್ಟು, ಸೊ ಅವರು ಕಸ್ಟಮೈಸಾಗಿ ಮಾಡಿ ಒಂದು ಎಕ್ಸಾಸ್ಟನ್ನು ಡೆವಲಪ್ ಮಾಡಿದ್ದಾರೆ. ಇದು ಕಾಸ್ಟ್ ನನಗೆ ಬಿದ್ದಿದ್ದು 33,000 ಆಯಿತು, ಬರೀ ಒಂದು ಫುಲ್ ಸಿಸ್ಟಮ್ ಎಕ್ಸಾಸ್ಟಿಗೆ. ಸೊ ಅವರು ಅದನ್ನು ವೆಬ್ಸೈಟಲ್ಲಿ ಮೋಸ್ಟ್ಲಿ ಅದನ್ನು ಲಾಂಚ್ ಮಾಡ್ತಾರೆ. ಸೊ ನನ್ನಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ಒಂದೊಂದೇ ವಿಡಿಯೋ ಹಾಕ್ತಾಯಿದ್ದೀನಿ. ಇನ್ನೂ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಿಮಗೆ ನನ್ನ ಕ್ರ್ಯಾಶ್ ಕಾರ್ಡು ಮತ್ತು BMC ಏರ್ ಫಿಲ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ಕೇಳಿ, ಸಪೋರ್ಟ್ ಮಾಡಿ. ಜೈ ಚಾಮುಂಡೇಶ್ವರಿ. ಬಾಯ್.